ಮುತ್ತಗಾ ಘಟನೆಯ ಖಂಡನೆ, ಚೌಡಾಪುರ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ. ಚಿತ್ತಾಪುರ ತಾಲೂಕಿನ ಮುತ್ತಗಾ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಅಫಜಲಪುರ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ಇಂದು ಅಂಬಿಗರ ಚೌಡಯ್ಯ ಗ್ರಾಮ ಸುಧಾರಣಾ ಸಮಿತಿ, ದೇವಲಗಾಣಗಪುರ ಹಾಗೂ ಕೋಲಿ ಸಮಾಜದ ಬಾಂಧವರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು. ಟೈರ್ಗಳಿಗೆ ಬೆಂಕಿ ಹಚ್ಚಿ ಮಾನವ ಸರಪಳಿ ನಿರ್ಮಿಸಿ ರಾಷ್ಟ್ರೀಯ ಹೆದ್ದಾರಿಯನ್ನ 3 ಗಂಟೆಗಳ ಕಾಲ ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಘೋಷಣೆಗಳು ಮತ್ತು ಧಿಕ್ಕಾರದ ಶಬ್ದಗಳಿಂದ ಸ್ಥಳವೇ ಹೋರಾಟದ ಮೈದಾನವಾಗಿ ಮಾರ್ಪಟ್ಟಿತ್ತು. ಈ ಪ್ರತಿಭಟನೆಯಿಂದ ದತ್ತ ಕ್ಷೇತ್ರದತ್ತ ತೆರಳುತ್ತಿದ್ದ ಭಕ್ತಾದಿಗಳಿಗೆ ಕೆಲಕಾಲ ಸಂಚಾರ ಅಸಾಧ್ಯವಾಯಿತು. ಹೋರಾಟಗಾರ ಯಲ್ಲಪ್ಪ ರಮಗ ಮಾತನಾಡಿ, ನಮ್ಮ ಕುಲಗುರು ಆದ ಅಂಬಿಗರ ಚೌಡಯ್ಯನವರ ಮೂರ್ತಿ ಧ್ವಂಸ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಲು ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ವಿಫಲವಾಗಿದೆ. ಮುಂದಿನ ಕೆಲವು ದಿನಗಳಲ್ಲಿ ಆರೋಪಿಗಳನ್ನು ಬಂಧಿಸಿ ಗಡೀಪಾರು ಮಾಡಬೇಕು ಎಂದು ಎಚ್ಚರಿಕೆ ನೀಡಿದರು. ಚಿತ್ತಾಪುರ ತಾಲೂಕಿನ ಮುತ್ತಿಗಿ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಮಾಡಿದಂತ ಕಿಡಿಗೇಡಿಗಳಿಗೆ ಸುಮಾರು 5-6 ದಿನ ಆದರೂ ಕೂಡ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರ ಅವರನ್ನು ಬಂಧಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಆದ ಕಾರಣ ಈ ದೇವಲಗಣಗಾಪುರ, ಚೌಡಾಪುರ, ಚಿಣಿಮಗೇರಿ, ಬಂದರವಾಡ ಹಾಗೂ ಇನ್ನಿತರ ಸುತ್ತಮುತ್ತ ಹಳ್ಳಿಯ ಎಲ್ಲ ಯುವ ನಾಯಕರು, ಹಿರಿಯ ನಾಯಕರು ಹಾಗೂ ಎಲ್ಲ ಸಮಾಜದ ಬಂಧು ಬಾಂಧವರು ಇಲ್ಲಿ ಸಾಮೂಹಿಕವಾಗಿ ನಿಂತು ಇವತ್ತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಈ ಒಂದು ಪ್ರತಿಭಟನೆಯಲ್ಲಿ ಸಹಸ್ರಾರು ಜನರು ಬಂದಿದ್ದಾರೆ. ಸ್ಥಳದಲ್ಲಿ ಭೇಟಿ ನೀಡಿದ ಕಲ್ಯಾಣ ಕರ್ನಾಟಕ ವಾಯು ಸಾರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರಿಯಾಂಕಾ ಖರ್ಗೆ ಅವರು ಕೋಲಿ ಸಮಾಜದ ಆತ್ಮೀಯ ಬಾಂಧವರು. ಯಾವುದೇ ರೀತಿಯ ನಿರ್ಲಕ್ಷ್ಯ ತೋರಿಲ್ಲ. ಪೊಲೀಸರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಕೃತ್ಯ ಎಸಗಿದ ಕಿಡಿಗೇಡಿಗಳನ್ನ ಶೀಘ್ರದಲ್ಲೇ ಬಂಧಿಸುವಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನ ನಾನು ಒತ್ತಾಯಿಸುತ್ತೇನೆ ಎಂದರು. ನೀವು ನೋಡಿದ್ರೆ 3-4 ದಿವಸದಿಂದನೇ ಸ್ಟೇಟ್ಮೆಂಟ್ ಮಾಡಿದ್ರು, ಕಿಡಿಗೇಡಿಗಳನ್ನ ಆದಷ್ಟು ಬೇಗನೆ ಪೊಲೀಸರು ಬಂದು ಹುಡುಕಿ ಬಂಧಿಸಬೇಕು ಅಂತ ಹೇಳಿ ಈಗಾಗಲೇ ಅವರು ಮೀಡಿಯಾ ಮುಂದೆ ಹೇಳಿದ್ದಾರೆ. ಆದರೆ ಕೆಲವು ಸಂದರ್ಭದಲ್ಲಿ ರಾತ್ರಿ ಹೊತ್ತು ಯಾರು ನೋಡಿರಲ್ಲ, ಯಾರಿಗೆ ಗುರುತಾಗ್ತಿರಲ್ಲ. ಯಾಕಂದ್ರೆ ನೀವು ಅನೇಕ ತಾಂತ್ರಿಕ ವ್ಯವಸ್ಥೆಗಳು ಇರುತ್ತೆ. ಇವತ್ತು ನೋಡ್ತಾ ಇದ್ರೆ ಮೊಬೈಲ್ ಇದರಲ್ಲಿ ಆ ಸಂದರ್ಭದಲ್ಲಿ ಆ ಮೂರ್ತಿ ಸಮೀಪ ಯಾರು ಮೊಬೈಲ್ ಯೂಸ್ ಮಾಡಿದ್ದಾರೆ ಅವಕ್ಕೆಲ್ಲ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸಾವಿರಾರು ಮೊಬೈಲ್, ಲಕ್ಷಗಟ್ಟಲೆ ಮೊಬೈಲ್ಗಳನ್ನ ಟೈಮ್ನಲ್ಲಿ ಸಂಚರಿಸಿರುತ್ತವೆ. ಆ ನಿಟ್ಟಿನಲ್ಲಿ ಯಾರು ಇದರಲ್ಲಿ ಅನುಮಾನ ಪಡೋದು ಬೇಡ. ಎಲ್ಲರಿಗೂ ಕಾಳಜಿ ಇದೆ, ಶರಣರ ಬಗ್ಗೆ ಕಾಳಜಿ ಇದೆ. ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಈ ಮುಖಾಂತರ ಇಲ್ಲಿ ಯಾರು ರಾಜಕೀಯ ಮಾಡ್ತಾ ಇಲ್ಲ. ಇಲ್ಲೇನಪ್ಪ ಅಂದ್ರೆ ಇನ್ನೊಂದು ವಿಶೇಷವೇನಪ್ಪ ಅಂದ್ರೆ ಕೋಲಿ ಸಮಾಜದ ಹಿರಿಯ ಮುಖಂಡ ಮಾರುತಿ ಮೂರನತ್ತಿ, ನಮ್ಮ ಸಮಾಜದ ಭಾವನೆಗಳಿಗೆ ಬೆಂಕಿ ಹಚ್ಚಿದ ಕೃತ್ಯ ಇದು. ಇನ್ನೂ ಕೂಡ ಆರೋಪಿಗಳನ್ನ ಬಂಧಿಸದಿದ್ದರೆ ಸಮಾಜದ ಕಿಚ್ಚು ಉರಿಯುತ್ತದೆ ಎಂದು ಎಚ್ಚರಿಸಿದರು. ಜನರಿಗೆ ಗೊತ್ತಿಲ್ಲ, ಆದ್ರೂ ಕೂಡ
ಇಂಥ ಒಂದು ಕಿಡಿಗೇಡಿತನದ ಮಾಡ್ಯಾರಪ್ಪ ಅಂತಂದ್ರ ಸರ್ಕಾರದವರಾಗ್ಲಿ ಪೊಲೀಸರಾಗ್ಲಿ ಏನೂ ಕೆಲಸ ಮಾಡಿಲ್ಲ. ಇಲ್ಲಿ ಎಲ್ಲರೂ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ಅದು ಗೊತ್ತಿದ್ರು ಕೂಡ ಮುಚ್ಚಿಟ್ಟು ಅವರಿಗೆ ಯಾರ್ದೋ ಒಂದು ಸ್ತ್ರೀ ರಕ್ಷಾ ಅಂತ ನಮಗೆ ಶೋಷೆ ಬರ್ಕತ್ತಿದೆ. ಯಾರೋ ಇದ್ರಾಗ ಅವ್ರಿಗೆ ರಕ್ಷಣೆ ಕೊಡ್ಲಕತ್ತಾರ, ಅದು ಗೊತ್ತಿದ್ರು ಅವ್ರಿಗೆ ಅರೆಸ್ಟ್ ಮಾಡಲಾಗ್ಯಾರ. ಅದಕ್ಕೆ ಮೊದಲು ನಾವು ಎಲ್ಲ ಎಚ್ಚೆತ್ತುಕೊಂಡು ಅವ್ರು ಕಡದವ್ರಿಗೆ ಕಿಡಿತೀವಿ ಅಂತ ಹೇಳ್ಕಿಸಿದ್ರೆ ಈ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ. ಇದೇ ರೀತಿ ನಾವು ಸುಮ್ಮನೆ ಕೂತ್ರ ಅವೆಲ್ಲ ಸಾಧ್ಯ ಆಗಲ್ಲ. ಅದಕ್ಕೆ ನಾವು ಬಿಟ್ಕೋತ ಹೋದ್ರ ಇದೇ ರೀತಿ ಬಿಟ್ಕೋತೆ ಹೋಗ್ಬೇಕಾಗ್ತದ. ನೀವೆಲ್ಲ ಯುವಕರು ಎಲ್ಲರೂ ನಿಂತ್ರ ಮೊದಲ ಪ್ರಾಣ ಕೊಡೋರು ನಾವೇ ಇದ್ದೀವಿ. ಯಾರು ಏನು ಅದಕ್ಕೆ ಹೆದರ್ಬೇಕಾಗಿಲ್ಲ. ಅಲ್ಲಿ ಹಂಗೆ ಚಿತ್ತಾಪುರದಾಗ ಅವರೆಲ್ಲ ಇದು ಮಾಡ್ಯಾರಲ್ಲ, ಪ್ರತಿ ಒಬ್ಬರಿಗೆ ಅವ್ರಿಗೆ ಹಿಡಿದ್ರೆ ಅವ್ರಿಗೆಲ್ಲ ನಾವು ಶಿಕ್ಷೆ ಕೊಟ್ಟೆವಪ್ಪ ಅಂತಂದ್ರ ಅವಾಗ ಅವ್ರಿಗೆ ಅರಿವು ಬರ್ತದ. ಅದಕ್ಕೆ ಸರ್ಕಾರನೂ ಕೂಡ ಇದಕ್ಕೆ ಈ ನಿಟ್ಟಿನಾಗ ಕೋಲಿ ಸಮಾಜದ ಮುಖಂಡ ಲಚ್ಚಪ್ಪ ಜಮಾದಾರ್ ಹೇಳಿದರು. ಮೂರ್ತಿ ಭಗ್ನಗೊಳಿಸಿದ ಕಿಡಿಗೇಡಿಗಳಿಂದ ಕಲಬುರಗಿ ಜಿಲ್ಲೆ ಉರಿಯುತ್ತಿದೆ. ಆರೋಪಿಗಳನ್ನ ಬಂಧಿಸಿ ಜೀವಾವಧಿ ಶಿಕ್ಷೆ ವಿಧಿಸಬೇಕು, ಇಲ್ಲದಿದ್ದರೆ ಜಿಲ್ಲೆಯಾದ್ಯಂತ ಅಶಾಂತಿ ಉಂಟಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇದು ಹೇಡಿಗಳ ಮಾಡುವಂತ ಕೆಲಸ. ಇವತ್ತೇನು ನಾಮರ್ದಂತ ಇರ್ತಾವ, ಹೇಡಿಗಳಿರ್ತಾರ, ಮೂರ್ಖರಿರ್ತಾರ. ಅಂತ ಒಬ್ಬ ಹೇಡಿಗಳು ಇವತ್ತು ಆ ಕೃತ್ಯದಲ್ಲಿ ಭಾಗಿಯಾಗಿ ಇಂತ ಒಂದು ಕೃತ್ಯ ಮಾಡಿದ್ದಾರೆ. ಇದನ್ನ ಕಲಬುರಗಿ ಜಿಲ್ಲೆ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆ ಇವತ್ತು ಚಿತ್ತಾಪುರ್, ಶಾಬಾದ್, ವಾಡಿ, ಸೇಡಂ, ಚಿಂಚೋಳಿ, ಕಮಲಾಪುರ್ ಇಲ್ಲೆಲ್ಲ ಕಡೆಯೂ ಕೂಡ ನಡೀತಿರುವಂತೆ ಇವತ್ತು ಅಫಜಲ್ಪುರ್ ತಾಲೂಕಿನ ಒಂದು ಕೇಂದ್ರ ಬಿಂದು ಚೌಡಾಪುರ ವೃತ್ತ. ಇವತ್ತು ಗಣಗಾಪುರಕ್ಕೆ ಹೋಗ್ಬೇಕಾದ್ರೆ ಇದು ಒಂದು ಮುಖ್ಯವಾದಂತ ಒಂದು ಸರ್ಕಲ್. ಈ ಸರ್ಕಲ್ ನಲ್ಲಿ ಇವತ್ತು ಅಫಜಲ್ಪುರದ ಎಲ್ಲ ಸಮಾಜ ಬಾಂಧವರು, ವಿವಿಧ ಸಮಾಜದವರು ಎಲ್ಲರೂ ಸೇರಿ ಇವತ್ತು ಸಾಕಷ್ಟು ಒಂದು ಜನ ಈ ಒಂದು ಪ್ರತಿಭಟನೆಯಲ್ಲಿ ರಸ್ತಾ ರೋಕೋ, ಇಲ್ಲಿ ಚೌಡಾಪುರ ಹತ್ರ ರಸ್ತಾ ರೋಕೋ ಇದರಲ್ಲಿ ಭಾಗವಹಿಸಿದ್ದಾರೆ ಬಹಳಷ್ಟು ಜನ. ನಮ್ಮ ಬಸವರಾಜ್ ಹೇರೂರ್ ಸರ್ ಅವರು ಕೂಡ, ಮತ್ತೆ ನಮ್ಮ ದಿಗಂಬರ್ ಡಾಂಗೆ ಅವರು, ನಮ್ಮ ಎಲ್ಲೂರು ರಮ್ಗಾ. ಬಿಜೆಪಿಯು ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ನಿತಿನ್ ವಿ ಗುತ್ತೇದಾರ್ ಅವರು ಮಾತನಾಡಿ, ದುಷ್ಟ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಿ ಕಾನೂನಿನಡಿ ಶಿಕ್ಷೆಗೆ ಒಳಪಡಿಸಬೇಕು. ವಿಳಂಬವಾದರೆ ಸಮಾಜದೊಂದಿಗೆ ಸೇರಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಚಿತ್ತಾಪುರ ತಾಲೂಕಿನಲ್ಲಿ ಚೌಡಯ್ಯನವರ ಮೂರ್ತಿಗೆ ಅವಮಾನ ಮಾಡಿದಕ್ಕೆ ಇವತ್ತು ಚೌಡಾಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ನಾನು ಕೂಡ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಏನಪ್ಪಾ ಅಂದ್ರೆ ಕೂಡ್ಲೆ ಯಾರು ದುಷ್ಕರ್ಮಿಗಳು ಇದು ಮಾಡಿದ್ದಾರೆ ಇವ್ರಿಗೆ ತಕ್ಷಣವೇ ಬಂಧನೆ ಮಾಡಬೇಕು. ನೀವು ಯಾವ ರೀತಿ ಮಾಡ್ತೀರೋ ಗೊತ್ತಿಲ್ಲ, ಇದಕ್ಕೆ ಕ್ರಮ ತಗೊಳ್ಳೇಬೇಕು. ಇಲ್ಲಾಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಸಮಾಜದ ಜೊತೆ ನಾವೆಲ್ಲ ಸಮಾಜದ ಜೊತೆ ಕೈ ಜೋಡಿಸಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ, ಒಂದು ವೇಳೆ ಬಂಧನೆ ಆಗ್ಲಿಲ್ಲ. ಸರ್, ಏನಪ್ಪಾ ಅಂದ್ರೆ ಈಗ ಚಿತ್ತಾಪುರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರದ್ದು ಒಂದು ಕ್ಷೇತ್ರ. ಅಲ್ಲಿ ಯಾಕೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮನಸ್ಸು ಮಾಡ್ತಾ ಇಲ್ಲ ಕಿಡಿಗೇಡಿಗಳನ್ನ ಹಿಡಿಯೋದು? ಇಲ್ಲ, ಈಗಾಗಲೇ ಪ್ರತಿಭಟನೆಯಲ್ಲಿ ಯಲ್ಲಪ್ಪ ರಮಗ, ಮಾರುತಿ ಮೂರನೆತ್ತಿ, ರಾಮಪಟ್ಟೇದ, ದಿಗಂಬರ್ ಡಾಂಗೆ, ದಿಗಂಬರ್ ಕರಜಗಿ, ರಾಜು ಜಮಾದಾರ್, ಆನಂದ ಜಮಾದಾರ್, ಗುಂಡಪ್ಪ ಹೊಸಮನಿ, ಲಕ್ಷ್ಮಣ್ ಹೇರೂರು, ಬಸವರಾಜ್ ಹೇರೂರ್ ಸೇರಿದಂತೆ ಅನೇಕರು ಕೋಲಿ ಸಮಾಜದ ಯುವಕರು ಭಾಗವಹಿಸಿದರು. ವರದಿ ಇಮ್ರಾನ್ ಮನಿಯಾರ್.